Dear students, this is the concluding session of the poem The Ploughman. Let us learn how Al-Mustafa concludes his sermon on work. The conclusion begins with this sentence: work is love made visible. The conclusion of his sermon is done with this line: work is love made visible. What does Al-Mustafa mean by work is love made visible? Before explaining the meaning of this sentence, let us learn a few things. The word love is a noun. What type of noun is it? It is an abstract noun. Love is a noun. What type of noun is love? It is abstract noun. What are abstract nouns? Abstract nouns are names of qualities. An abstract noun is a name of a quality. We can't see or touch or hear. These nouns can't be touched, can't be seen, or can't be heard. ಈ ಅಬ್ಸ್ಟ್ರಾಕ್ಟ್ ನೌನ್ಸು ನಾವು ನೋಡೋಕ್ಕಾಗಲ್ಲ, ಅಥವಾ ಮುಟ್ಟಕ್ಕಾಗಲ್ಲ, ಅಥವಾ ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ. ಇವು ಒಂದು ಕ್ವಾಲಿಟಿ, ಒಂದು ಗುಣದ ಹೆಸರು. ಇದು ಒಂದು ಗುಣದ ಹೆಸರು. ಈ ಗುಣವನ್ನು ನಾವು ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಅಥವಾ ಕೇಳಿಸ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಒಂದು ಸ್ಪಷ್ಟವಾದ ರೂಪ ಇರೋದಿಲ್ಲ. ದೀಸ್ ಕ್ವಾಲಿಟೀಸ್ ಡೋಂಟ್ ಹ್ಯಾವ್ ಎ ಫಿಸಿಕಲ್ ಫಾರ್ಮ್. ಒಂದು ಸ್ಪಷ್ಟವಾದ ರೂಪ ಇರೋದಿಲ್ಲ. ಅದಕ್ಕೆ ಅದನ್ನು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಲವ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್ ಬಿಕಾಸ್ ಯು ಕ್ಯಾನ್ಟ್ ಸಿ ಹೌ ಲವ್ ಲುಕ್ಸ್ ಲೈಕ್, ಅಥವಾ ಲವ್ can't be touched or can't be heard. Two more examples. Fear, ಭಯ. ಭಯ ಅನ್ನೋದು ಅದಕ್ಕೆ ಸ್ಪಷ್ಟವಾದ ರೂಪ ಇಲ್ಲ. ಅದನ್ನು ಮುಟ್ಟಕ್ಕಾಗಲ್ಲ, ಅಥವಾ ಭಯ ಅನ್ನೋದನ್ನು ನೋಡೋಕ್ಕಾಗಲ್ಲ, ಅಥವಾ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಇಂಥ ಗುಣಗಳನ್ನು, ಕ್ವಾಲಿಟೀಸ್ ಅನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಒನ್ ಮೋರ್ ಎಕ್ಸಾಂಪಲ್ ಇಸ್ ಟ್ರೂತ್, ಸತ್ಯ. ಆ ಸತ್ಯವನ್ನು ನಾವು ಮಾತಾಡ್ಬೋದಷ್ಟೇ, ಸತ್ಯವನ್ನು ಹೇಳ್ಬೋದು. ಸತ್ಯ ಹೇಗಿದೆ ನೋಡೋಕ್ಕಾಗಲ್ಲ, ಅಥವಾ ಸತ್ಯನ ಮುಟ್ಟಕ್ಕಾಗಲ್ಲ. ಆ ರೀತಿ. ಅದಕ್ಕೋಸ್ಕರ ನಾವು ಅದನ್ನು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಸೊ ಲವ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್. ಹಾಗಾದರೆ ಇದನ್ನು ನಾವು ಒಂದು ಸ್ಪಷ್ಟವಾದ ರೂಪ ಕೊಡಬೇಕಾದ್ರೆ ಹೇಗೆ? ಹೌ ಟು ಗಿವ್ ಎ ಫಾರ್ಮ್ ಟು ದೀಸ್ ಅಬ್ಸ್ಟ್ರಾಕ್ಟ್ ನೌನ್ಸ್? This is how we can do it. I have written two words on the board, and see this: embodiment. Embodiment. Embodiment means someone or something. Someone or something that represents a particular quality. Embodiment. What is the meaning of embodiment? Someone or something that represents a particular quality. Love is a quality. It is an abstract noun. It does not have a physical form. Then how can you describe it? Look at this sentence. Mother is the epitome of selfless love. Mother is the epitome of selfless love. Epitome meaning also I have written on the board. A perfect example
of a particular quality. A perfect example of a particular quality. It is pronounced as epitome. Then if you ask anybody to give a perfect example for love, you can give the example of mother. Mother is the only person on this earth who can show us selfless love. ನಿಷ್ಕಲ್ಮಶವಾದ ಪ್ರೀತಿ, ಅದರಲ್ಲಿ ಸ್ವಾರ್ಥ ಇರೋದಿಲ್ಲ. ಅಂಥ ಪ್ರೀತಿ ತೋರ್ಸೋಕ್ಕೆ ತಾಯಿಯಿಂದ ಮಾತ್ರ ಸಾಧ್ಯ. ಅದಕ್ಕೆ ನಿಷ್ಕಲ್ಮಶವಾದ ಪ್ರೀತಿ ಹೇಗಿರುತ್ತೆ, ಅದಕ್ಕೆ ಯಾವ ರೂಪ ಕೊಡ್ಬೋದು ಅಂದರೆ ತಾಯಿನ ತೋರಿಸಿ ನಿಷ್ಕಲ್ಮಶವಾದ ಪ್ರೀತಿ ಹೀಗಿರುತ್ತೆ ಅಂತ ಹೇಳ್ಬೋದು. ಅದನ್ನೇ ದಟ್ ಈಸ್ ದ ಮೀನಿಂಗ್, ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಎ ಪರ್ಟಿಕ್ಯುಲರ್ quality. So if you have to give an example for love, selfless love, then it is mother. How does love look like? Selfless love look like? Show a mother, tell this is how selfless love looks like. Hage. That is epitome, embodiment. Now truth. We'll take up the next abstract now, truth. ಹೇಗಿರುತ್ತೆ ನೋಡೋಕ್ಕೆ? ಎಕ್ಸಾಂಪಲ್, ಸತ್ಯ ಹರಿಶ್ಚಂದ್ರ ಈಸ್ ದ ಎಂಬಾಡಿಮೆಂಟ್ ಆಫ್ ಟ್ರೂತ್. ಸತ್ಯ ಹರಿಶ್ಚಂದ್ರ ಈಸ್ ದ ಎಂಬಾಡಿಮೆಂಟ್ ಆಫ್ ಟ್ರೂತ್. ಸತ್ಯ ಹೇಗೆ ಕಾಣಿಸುತ್ತೆ, ಹೇಗಿರುತ್ತೆ, ಅದಕ್ಕೆ ಯಾವ ರೂಪ ಕೊಡ್ಬೋದು? ಸತ್ಯ ಹರಿಶ್ಚಂದ್ರ ಮಹಾರಾಜನನ್ನು ತೋರಿಸಿದ್ರೆ ಸತ್ಯ ಹೀಗಿರುತ್ತೆ ಅಂತ ಹೇಳ್ಬೋದು. ಅವನ ಹೆಸರಲ್ಲೇ ಸತ್ಯ ಅನ್ನುವಂಥದ್ದಿದೆ. ಬಿಕಾಸ್ ಹಿ ರಿಮೈನ್ಡ್ ಟ್ರೂತ್ಫುಲ್ ಟಿಲ್ ದ ಎಂಡ್ ಆಫ್ ಹಿಸ್ ಟೆಸ್ಟ್. ಸತ್ಯ ಹರಿಶ್ಚಂದ್ರನ ಒಂದು ಪರೀಕ್ಷೆ ಮಾಡ್ತಾರೆ. ಅವನು ಎಂಥ ಸಂದರ್ಭದಲ್ಲೂ ಸತ್ಯನೇ ಹೇಳ್ತಾನೆ ಅಂತ ಹಲವಾರು ಪರೀಕ್ಷೆಗಳನ್ನು ಎದುರಿಸ್ತಾನೆ. ಕೊನೆಗೂ ಹಿ ರಿಮೈನ್ಸ್ ಟ್ರೂತ್ಫುಲ್. ಹಿ ಡಸ್ ನಾಟ್ ಅಟರ್ ಲೈಸ್. ಅದಕ್ಕೆ ಅವನ ಹೆಸರು ಜೊತೆನೇ ಸತ್ಯ ಅನ್ನುವಂಥದ್ದು ಬಂದಿದೆ. ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಪೊಯಮ್. ವರ್ಕ್ ಈಸ್ ಲವ್ ಮೇಡ್ ವಿಸಿಬಲ್. ಹೌ ಡಸ್ ಲವ್ ಲುಕ್ ಲೈಕ್ ಅಕಾರ್ಡಿಂಗ್ ಟು ಅಲ್ ಮುಸ್ತಫಾ? ಇಟ್ ಲುಕ್ಸ್ ಲೈಕ್ ವರ್ಕ್. ಇಟ್ ಲುಕ್ಸ್ ಲೈಕ್ ವರ್ಕ್. ದ ವರ್ಕ್ ಯು ಡೂ, ನೀವು ಮಾಡೋ ಕೆಲಸ, ಅದನ್ನೇ ನಾವಿಲ್ಲಿ ಅಲ್ ಮುಸ್ತಫಾ ಮಾತುಗಳಲ್ಲಿ ಹೇಳಬೇಕಾದ್ರೆ it looks like work. Love looks like work. I gave these examples. Love, the best example, epitome of selfless love is mother. Satya Harishchandra is the embodiment of truth. Similarly, when you give a form to this abstract noun love, it looks like the work you do. ನೀವು ಮಾಡೋ ಕೆಲಸ. And again I told you, the work that you do is the work in which you involve and do wholeheartedly. You devote yourself to that work. I used two more words, calling or duty. Calling or vocation. Calling or vocation. This calling or vocation is something you do devotedly, with commitment. That is calling or vocation. You don't do these things just to earn money, to get material benefits, like that. So now the concluding part of the poem begins with work is love made visible. So if you finally try to give a form to love, it looks like the work you do. All that Al-Mustafa wants to say is, you should do your work devotedly. You should do your work with commitment. That is what he is trying to tell the plowman. And if you cannot work with love, but only with distaste, it is better that you should leave your work and sit at the gate of the temple and take alms of those who work
with joy.